ಕಣ್ಣು ಮನುಷ್ಯನ ಬಹುಮುಖ್ಯ ಅಂಗಗಳಲ್ಲಿ ಒಂದು. ಇತ್ತೀಚೆಗೆ ಹಲವು ಕಾರಣಗಳಿಂದಾಗಿ ಜನಸಾಮಾನ್ಯರಲ್ಲಿ ಈ ಕಣ್ಣಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಯುವಕ ಹಾಗೂ ಯುವತಿಯರಲ್ಲಿ ಒಣಕಣ್ಣಿನ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ನಾವು ಸೇರಿಸುವಂತಹ ಆಹಾರ, ದಿನನಿತ್ಯದ ಅಭ್ಯಾಸಗಳು, ನಿದ್ರೆ ಹೀಗೆ ಅನೇಕ ಕಾರಣಗಳು ಈ ಒಣಕಣ್ಣಿನ ಸಮಸ್ಯೆಗೆ ಕಾರಣವಾಗ್ತಿವೆ ಅಂತೆ. ಹೌದು, ಒಂದು ಕಾಲದಲ್ಲಿ ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದ್ದಂತಹ ಈ ಒಣಕಣ್ಣಿನ ಕಾಯಿಲೆ ಇದೀಗ ಯುವ ಜನರಲ್ಲಿ ಸಾಮಾನ್ಯವಾಗ್ತಾ ಇದೆ. ಇನ್ನು ದೀರ್ಘಕಾಲದ ಒಣಕಣ್ಣುಗಳು, ಮುಸುಕಾದಂತಹ ದೃಷ್ಟಿ, ಕಣ್ಣುಗಳ ದೀರ್ಘಕಾಲೀನ ಹಾನಿಗೆ ಕಾರಣವಾಗಬಹುದು ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು ಜೀವನ ಶೈಲಿಯಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ಕಣ್ಣುಗಳು ಒಣಗುವಂತಹ ಅಪಾಯವನ್ನ ಕಡಿಮೆ ಮಾಡಬಹುದು ಅಂತ ವೈದ್ಯರು ಹೇಳ್ತಿದ್ದಾರೆ. ಇನ್ನು ತಾಪಮಾನ ಮತ್ತು ಹೆಚ್ಚಿನ ಮಟ್ಟದ ಮಾಲಿನ್ಯವು ಕೂಡ ಕಣ್ಣುಗಳನ್ನು ಒಣಗಿಸಲು ಕಾರಣವಾಗಬಹುದು. ಹಾಗೆ ನಗರದಲ್ಲಿ ವಾಸಿಸುವುದು ಅಥವಾ ಹವಾಮಾನ ನಿಯಂತ್ರಣ ಪ್ರದೇಶಗಳಲ್ಲಿ ದೀರ್ಘಕಾಲ ಕೆಲಸ ಮಾಡುವುದು ಒಣಕಣ್ಣುಗಳ ಸಮಸ್ಯೆಗಳೇ ಕಾರಣವಾಗ್ತಾ ಇದೆಯಂತೆ. ಹೀಗಾಗಿ ಇಂತಹ ಒಣಕಣ್ಣುಗಳ ಸಮಸ್ಯೆಗಳು ಬರಬಾರದು ಅಂತ ಹೇಳಿದ್ರೆ ನೀರನ್ನ ಹೆಚ್ಚಾಗಿ ಸೇವಿಸಬೇಕಂತೆ. ಅಲ್ಲದೆ ಕಣ್ಣುಗಳ ಉರಿಯೂತಕ್ಕೆ ಕಾರಣವಾಗುವಂತಹ ಸಂಸ್ಕರಿಸಿದಂತಹ ಆಹಾರಗಳು ಹಾಗೆ ಸಕ್ಕರೆ ಮತ್ತು ಅನಾರೋಗ್ಯಕರ ಆಹಾರವನ್ನ ಕಡಿಮೆ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಒಣಕಣ್ಣಿನ ಉರಿಗಳಿಂದ ಪಾರಾಗಬಹುದಂತೆ. ಅಲ್ಲದೆ ಅತಿಯಾದಂತಹ ಮೊಬೈಲ್ ಬಳಕೆಯೂ ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇದೆಯಂತೆ. ಹೀಗಾಗಿ ಒಬ್ಬ ಮನುಷ್ಯ ಪ್ರತಿ ರಾತ್ರಿ 7 ರಿಂದ 9 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅಂತ ವೈದ್ಯರು ಹೇಳ್ತಿದ್ದಾರೆ.